ಹೊಂಡು ನಡಿ ಏಳು ದಿನ ಅಂತಿರೋದು. ಆಯ್ತು ರೀ ಅತ್ತೆ, ಹೋಗೋಣ ತಗೊಳ್ರಿ. ಲಕ್ಷ್ಮಣಗ ಹೇಳೋಣ, ಅವು ಇವ್ನು ನಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಅಟ್ಟು ಬಸ್ ಹತ್ತಿಸಿ ಬಾರಪ್ಪ ಅಂತೇಳಿ, ನಮ್ಗೆ ಗೊತ್ತಾಗಂಗಿಲ್ಲ ಬಿಡಂಗಿಲ್ಲ. ಹೌದಿಲ್ರಿ ಅತ್ತೆ? ಅವ್ರೇನೋ ಗನ್ನೆ ಇವತ್ತು ಮುಂಜಾನೆ ಇನ್ನೊಂದು 2 ದಿನ ಇದ್ದು ಹೋರ್ಬೇ ಅಂತ ಅನ್ನಕತ್ತಿದ್ದಳ್ರಿ ಅತ್ತೆ. ಅವ್ರು ಇರೋ ಅಂತಾರಂದ್ರೆ ನಾವು ಇರೋದು ಚಂದ ಇರ್ತತನ ಸರೋಜಿ? ಬೇಡವಾ, ಯಾಕಂದ್ರೆ ಪ್ಯಾಟಿದು ಹಳ್ಳೆಲ್ಲ ಎಲ್ಲ ಕೊಂಡು ತಿನ್ಬೇಕು. ಒಬ್ರು ದುಡಿಯಾರು ಒಬ್ರು ತಿನ್ನಾರು ಬೇಡವಾ, ಅವ್ರದ್ದು ಖರ್ಚಿನ ಮಾರ್ಗ ಬೇಡ, ಹೋಗ್ಬಿಡೋಣ ನಡಿ. ನಾನು ಅದನ್ನ ಅಂದೇನ್ರಿ ಅತ್ತಿ. ಅತ್ತಿ, ನಿಮ್ಮ ಹತ್ರ ಇನ್ನೊಂದು ವಿಚಾರ ಹೇಳೋದಿತ್ತು. ಏನು ಹೇಳ? ನಾನು ಬಂದಾಗಿಂದ ನೋಡಕತ್ತೀನಿ, ನಮ್ಮ ರೇನವ ಲಕ್ಷ್ಮಣ ಗಂಡ ಹಿಂತಿಗತೆ ಇಲ್ಲ ಇಲ್ರಿ ಅವರು. ಹಿಂಗೆ ಆತಂದ್ರೆ ಮುಂದೆ ಹೆಂಗೆ ರೀ ಅತ್ತಿ? ಹೌದು, ನಾನು ನೋಡೀನಿ. ನಮ್ಮ ಹುಡುಗಿದ ತಪ್ಪೈತಿ, ಆಕೆಗೆ ಒಂದಿಟ್ಟು ಬುದ್ಧಿ ಹೇಳ್ಬೇಕು ರೇನವಾಗ. ನಾ ಹೇಳಿದ್ರೆ ತಿಳ್ಕೊಳಂಗಿಲ್ಲ, ಸ್ವಲ್ಪ ನೀವ ಹೇಳ್ತೀರೇನ ರೇನವಾಗ? ನಾ ಎಲ್ಲ ತಿಳಿಸಿ ಹೇಳ್ತೇನೆ ತಗೋ. ನಾ ಇನ್ನು ಇವತ್ತು ಡ್ಯೂಟಿಗೆ ಹೋಗ್ಬಿಡ್ತೀನಿ ರೀ. ನಾಳೆ ಮೈಸೂರಿಗೆ ಹೋಗೋಣ್ರಿ ಅಷ್ಟರು. ಬೇಡಪ್ಪ, ನಾವು ಇವತ್ತು ಊರಿಗೆ ಹೋಗ್ಬಿಡ್ತೀವಿ. ನಮ್ಮನ್ನು ಸಂಜೆ ಮುಂದೆ ಬಂದು ಬಸ್ ಹತ್ತಿಸಿಬಿಡು. ಹಾಗ್ರಿ ಮಾರ, ಬಂದು ಇನ್ನೂ 1-2 ದಿನ ಆಗಿಲ್ಲ, ಅಲ್ಲಿ ಹೊಂಟು ಬಿಟ್ರಿ ನೀವು? ಬೇಡ ಬೇಡ, ಇನ್ನೊಂದು 2 ದಿನ ಇರ್ರಿ. ಮೈಸೂರು ಆಮೇಲೆ ಅಲ್ಲಿ ಸುತ್ತಮುತ್ತ ಕೆಲವೊಂದು ನೋಡುವಂಥ ಸ್ಥಳ ಅದಾವ್ರಿ, ಹೋಗಿ ಬರೋಣಂತ. ಬೇಡಪ್ಪ, ಅಲ್ಲೇ ನಿಮ್ಮ ದೊಡ್ಡತ್ತಿ ಒಬ್ಬೇಕೆ ಹಾಕಳ, ಆಕೆಗೂ ದಗದ ಭಾಳ ಆಕ್ಕವು. ಬೇಡ, ಹೊಕ್ಕಿವಿ. ಮತ್ತು ರಶ್ಮಿನೂ ಮನ್ಯಾಗ ಒಬ್ಬೇಕೆ ಹಾಕಳಪ್ಪ, ಆಕಿನೂ ಹಂಗೆ ಇದ್ದಾಕೆಲ್ಲ. ಮತ್ತು ಆಕೆ ಹೊಲಕ್ಕೆ ಹೋಗ್ಬಿಡ್ತಾಳ, ಅವ್ರವ್ವ ಮನ್ಯಾಗ ಒಂದಾಕತಿ ಹುಡುಗಿ. ಖುಷ್ಬಿದು ರಾಶಿ ಮಾಡ್ಬೇಕಾ? ಏನು ಹೊಲದಾಗ ಮನ್ಯಾಗ ಮಾಡ್ಕೊಳೋದು ಕಷ್ಟ ಆಗುತ್ತೆ ಒಬ್ಬೇಕಿಗೆ. ಅದಕ್ಕೆ ಹೊಕ್ಕಿವಪ್ಪ ನಾವು. ಮತ್ತೆ ಬರ್ತೀವಿ ತೋತಮ್ಮ. ನಿಮ್ಮ ಅವರು ಫೋನ್ ಹಚ್ಚಿದ್ರು ಬರ್ರಿ ಅಂತೇಳಿ, ಯಾಕಂದ್ರೆ ಮನ್ಯಾಗ ಅದು ಗೊತ್ತಿ ಭಾಳ ಆಗತ್ತಪ್ಪ. ಹೊಕ್ಕಿವಿ, ಮತ್ತೆ ಬರ್ತೀವಿ ತಗೋ. ನಾನು ಮಾವರು ಅಕ್ಕ ಬಂದು ಹೊಕ್ಕಿವಂತ. ಇನ್ನೇನು ಹೇಳಿ, ನಾನು ಇನ್ನೊಂದಿಷ್ಟು ದಿನ ಇದ್ದಿದ್ರು ಬೇಷಿತ್ತು. ನೀವ ಬರ್ರಪ್ಪ ಊರಿಗೆ. ಹೊಳೆ ಬಂದೇ ಇಲ್ಲ ನೀನು. ಅದು ಯಾವಾಗ ಬರೋ ಕಾಲು ಕೂಡಿ ಬರ್ತೈತನ, ಬರೋಣ ಅಂತ ತಗೊಳ್ರಿ. ನನಗೂ ಆಸೆ ಐತಿ, ಅಣ್ಣನೂ ಅಂತಿರ್ತಾನ ಫೋನ್ಯಾಗ ಬಂದು ಹೋಗಂತೇಳಿ. ಅದು ಎಂದ ಕೂಡಿ ಬರ್ತೈತೆ ನೋಡೋಣ್ರಿ. ನೋಡು, ನಿನ್ನ ಹೆಂಡತಿ ಕರ್ಕೊಂಡು ನೀ ಇಲ್ಲೇ ಬೆಂಗಳೂರಾಗ ಇದ್ಬಿಟ್ಟೆ. ನಿಮ್ಮವ್ವ ಅಲ್ಲೇ. ಮತ್ತು ನೀನು ಊರಿಗೆ ಕರ್ಕೊಂಬಂದ್ರೆ ಒಂದು ಸ್ವಲ್ಪ 1-2 ಮಾತು ಬೇಯ್ತಾಳ. ಒಂದಿಟ್ಟು ಮಾತಾಡೋದು ಕಾತಾಡೋದು ಚಲೋ ಆಗುತ್ತೆ. ಇಲ್ಲಾಂದ್ರೆ ಸಂಬಂಧಗಳು, ಈಗ ನೀವಿಲ್ಲೇ ಆಕೆ ಅಲ್ಲೇ, ಹಂಗೆ ಸಂಬಂಧಗಳು ದೂರ ಆಕ್ಕವಪ್ಪ. ಒಂದಿಟ್ಟು ಬರೋದು ಹೋಗೋದು ಮಾಡು. ಏನು ಹೆತ್ತ ತಾಯಿ, ಮತ್ತು ಆಕೆಗೂ ಸಿಟ್ಟು ಬರಂಗಿಲ್ಲನ? ನೀ ಈಗ ಹೇಳಾರ್ದ ಲಗ್ನ ಆಗಿ ಆಕೆಗೂ ಅದು ಸಿಟ್ಟು ಬರ್ತೈತಿ, ಅದು ಸಹಜನ ಐತಪ್ಪ. ಇನ್ನು ಬಿಟ್ಕೊಂತ ಇರಬೇಡ. ಊರಿಗೆ ಬಾ. ಈಗ ನಾಳೆ ಶಿವರಾತ್ರಿಗೆ ಜಾತ್ರೆ ಐತಿ. ಅದನ್ನ ತೇರು ಎಳಿತೈತಿ, ಆವಾಗ ಬಾ. 1-2 ದಿನ ಇರು ಕರ್ಕೊಂಡು. ಏನು 1-2 ಮಾತು ಬೇದ್ರೆ ಅವೇನು ಬೇಗ ಬೆನ್ನಿಗೆ ಹತ್ತಿ ಬರಂಗಿಲ್ಲ. ಇನ್ನು ಬರೋದು ಹೋಗೋದು ಮಾಡಕ್ಕಲ್ಲಿ ನೋಡು. ನಮ್ಮ ಪಾರವಾಗ ಶಾರದಕ್ಕ ತೂಸ ಬೈತಿದ್ದಿಲ್ಲ. ಎಲ್ಲ ಮಾಡಿಲ್ಲ. ಈಗ ನೋಡು, ನಮ್ಮ ಪಾರವ ಸುಮ್ಮನೆ ಇದ್ದು ಬಿಟ್ಲು. ಈಗ ನೋಡು, ಸೊಸಿ ಕೂಡ ಅಷ್ಟೇ ಚಂದ ಅದಾಳ. ಮೊದ್ಲೇಕ ನಮ್ಮ ಕೂಡ ಮಾತಾಡ್ತಿದ್ದಿಲ್ಲ ಶಾರದಕ್ಕ. ಈಗ ನಾವು ಮಾತಾಡ್ಸಿದ್ರೆ ಯಾತಂಗಿ ಅಂತಂತೀನಿ. ಹ್ಞೂನ್ರಿ ಅಂತ ಅಷ್ಟೆ. ನಾವು ಬಿಟ್ಕೊಂತ ಹೋದ್ರೆ ಅವು ಸಂಬಂಧಗಳು ಹಂಗೆ ಬಿಟ್ಕೊಂತ ಹೋಗ್ತಾವತ್ತಮ್ಮ. ಅದನ್ನು ಯಾಕತ್ತೀನಿ ನಾನು ನಿನಗೆ. ಆಯ್ತು ರೀ ಮರ, ನೀವು ಹೇಳ್ದಂಗೆ ಮಾಡ್ತೀನಿ. ಮತ್ತು ಅಜ್ಜನ ಜಾತ್ರೆನೂ ಐತಂತೀರಿ. ಹಂಗಾರೆ ಶಿವರಾತ್ರಿ ಬರ್ತೀವಿ ತಗೋರಿ ರೇನು ನಾನು. ಇವತ್ತೊಂದು ದಿನ ಇರ್ರಿ, ಟಿಕೆಟ್ ಬುಕ್ ಮಾಡ್ತೀನಿ, ನಾಳೆ ಹೋಗೋಕಂತ್ರಿ. ಅಯ್ಯೋ ಹೋಗ, ನಮ್ಮಪ್ಪ ಬಸ್ ಚಾರ್ಜ್ ಫ್ರೀ ಐತಿ. ಮತ್ತೆ ಅವನ್ನ ಟಿಕೆಟ್ ಬುಕ್ ಮಾಡಿ ತಗೊಂಡು ರೊಕ್ಕ ಕೊಟ್ಟು ಇದು ಮಾಡ್ತೀರಿ. ಮನೇನು ನಮ್ಮ ಶ್ರೀಕಾಂತ ಹುಯ್ಯಿನ ಟಿಕೆಟ್ ಬುಕ್ ಮಾಡ್ತದು ಟ್ರೈನಿಗೆ. ಆಗ ನಮ್ಮಪ್ಪ ಹೇಳು, ಬಸ್ ಚಾರ್ಜ್ ಫ್ರೀ ಐತಿ, ಅದ್ರಾಗ ಏನೈತಿ, ನಾವು ಹೋಗ್ತೀವಿ ತಗೋ. ನಮ್ಗೆ ಆ ಫ್ರೀ ಬಸ್ನಾಗ ಹತ್ತಿಸ್ ಕಳಿಸ್ ಹೋಗ್ತೀವಿ. ಬ್ಯಾಡ್ರಿ, ಕುಂತ್ಕೊಂಡು ಹೋಗೋದು ತ್ರಾಸಾಗತ್ತೆ ನಿಮಗೆ, ವಯಸ್ಸಾಗ್ಯಾವು, ಬೇಡ. ಲಕ್ಷ್ಮಣ, ಏನಾಗಂಗಿಲ್ಲ ಬಿಡು. ಏನು ಅದ್ರಾಗ ಬಾಳೆ ಬದುಕು ಮಾಡ್ಕೊಂಡು ಹೋಗುದಾ? 1,000-2,000 ಕೊಟ್ಟು ಅದಕ್ಕೆ ಯಾಕೆ ಟಿಕೆಟಿಗೆ ಬುಕ್ ಮಾಡ್ತೀವಿ? ಬೇಡ ತಮ್ಮ. ಏನಾಗಂಗಿಲ್ಲ ನನಗೆ. ಒಂದು 7 ತಾಸು ಕುಂತು ಹೋಗಕ್ಕೆ ಏನೂ ಆಗಂಗಿಲ್ಲಪ್ಪ. ನಾವು ಹೋಗ್ತೀವಿ, ನಮ್ಮನ್ನು ಕ್ಯಾಂಪ್ ಬಸ್ಸಿಗೆ ಹತ್ತಿಸ್ಬಿಡು. ಹೌದು, ನಾವು ಹೋಗ್ತೀವಿ ತಗೋರಪ್ಪ. ಸುಮ್ಮನೆ ಅವ್ನು ಹುಯಿ ಅಂತ ಹೇಳಿ ಯಾಕೆ ಅಷ್ಟು ಖರ್ಚು ಮಾಡಿಕೊಂಡು ಟಿಕೆಟ್ ಬುಕ್ ಮಾಡ್ತೀವಿ? ನಾವು ಇವತ್ತು ಹೋಗ್ತೀವಿ ಬಿಡಪ್ಪ ಲಕ್ಷ್ಮಣ. ಇವತ್ತು ಹೋಗ್ತೀರಿ ನೀವು? ಇನ್ನೊಂದು 2 ದಿನ ಇರ್ಬೇಕಿಲ್ಲ? ಯಾಕೊಂದು ಯಾದಿ ಮ್ಯಾಗ ಇವತ್ತು ಹೋಗ್ತೀನಿ ಅಂತ ನಿಂತ್ರಿ ಯಮ್ಮ. ಇನ್ನೊಂದು 2 ದಿನ ಇರ್ರಿ. ಬೇಡವಾ, ಮತ್ತೆ ಬರ್ತೀವಂತ. ಮನ್ಯಾಗ ಯಾರೂ ಇಲ್ಲ ನೋಡ್ತಿಲ್ಲ. ರಶ್ಮಿ ಪರಿಸ್ಥಿತಿನೂ ಹೆಂಗೈತಿ ಪಾಪ. ಅದು ಬಸರೇನು ಮಗಳು ಮನ್ಯಾಗ ಒಂದೇ ಇರೋದು, ಅದಕ್ಕೂ ಕಷ್ಟ ಆಗುತ್ತೆ. ನಿಮ್ಮ ದೊಡ್ಡವ ಹೊಲಕ್ಕೆ ಮನೆಗೆ ಒಟ್ಟು ಮಾಡ್ಕೋಬೇಕಲ್ವೇ? ಒಟ್ಟಿಗೆ ಅಡುಗೆ ಮಾಡ್ಕೊಂಡು ಎಲ್ಲ ಮಾಡ್ಕೋಬೇಕಲ್ಲ. ಅಕ್ಕಿ ತೊಟ್ಟು ಯೋಚನೆ ಮಾಡ್ಬೇಕಲ್ವಾ? ಅದಕ್ಕೆ ನಾವು ಹೋಗ್ತೀವಿ, ಮತ್ತೆ ಬರ್ತೀವಿ ತಗೋ. ರೇನು, ನಾನು ಡ್ಯೂಟಿಗೆ ಹೋಗ್ಬರ್ತೀನಿ. ಹಂಗೆ ಹೊತ್ತಾತ್ರಿ, ಬರ್ತೀನಿ ರೀ. ನಾನು ಫೋನ್ ಹಚ್ತೀನಿ ರೀ, ಅಷ್ಟು ತಂದ್ರೊಳಗೆ ತಯಾರಾರಿ ನೀವು. ಆಯ್ತಾಳಪ್ಪ. ಬಾಯ್ ರೇನು. ಬಾಯ್ ರೀ. ನೀವು ಇಟ್ಲೋಗು ಅನ್ರೇನೋ. ನಾ ಇನ್ನೊಂದು 3-4 ದಿನ ನಮ್ಮ ಕೂಡ ಇರ್ತಾವ ಅಂತ ಮಾಡಿದ್ದೆ ನಾನು. ಮತ್ತೆ ಬರ್ತೀವಿ ತಗೋರ್ವ ರೇನಕ್ಕ. ನಾನು ಒಂದು ಮಾತು ಹೇಳ್ತೀನಿ, ನಾ ಹೇಳ್ದಂಗೆ ನಡ್ಕೊಂತೀವ? ಯಾಕ ನೀ ಹೇಳ್ದಂಗೆ ನಾ ಕೇಳಿಲ್ಲನ? ಅದೇನು ಹೇಳು ನೋಡುವ. ನಾನು ಬಂದಾಗಿಂದ ನೋಡಕತ್ತೀನಿ. ನೀನು
ಲಕ್ಷ್ಮಣನ ಕೂಡ ಹೆಂಡತಿಗತಿ ಇಲ್ಲ ಇಲ್ಲ. ನಿನ್ನ ಜೀವನದಾಗ ಏನೇನಾಗೈತಿ ಅದನ್ನೆಲ್ಲ ಮರ್ತು ಬಿಡು. ಇನ್ನು ಹಾಂ ಅವ್ನು ಕೂಡ ಚಂದಾಗ ಬಾಳೆ ಮಾಡ್ಕೊಂಡು ಹೋಗುವ. ಹುಡುಗ ಚಲೋ ಐತಿ. ಹ್ಞೂ ನಾನು ಸೂಕ್ಷ್ಮಗೆ ಹೇಳ್ತೀನಿ, ಸೂಕ್ಷ್ಮಗೆ ಅರ್ಥ ಮಾಡ್ಕೊಂಡು ನನ್ನ ಮೊಮ್ಮಗಳ. ಹನಿಮಿ ಹನಿಮಿ ಏನೂ ಆಗಿಲ್ಲ, ಬಾ ಅದ್ರಕ ಏ ಎದ್ರಕ್ ಹೋಗ್ಬೇಡ. ಸೊಕ್ಕುಬಾಯಿನ ನಮ್ಮೂರಿಗೆ ಹೆಡ್ ಮಾಸ್ಟರ್ ಬಂದಲ್ಲ, ನೋಡಕ್ ಹೋಗಿದ್ನಂತ ನೋಡ, ಒಪ್ಕೊಂಡಾನಂತ ಅವನು. ಈಗ ಸೊಕ್ಕುಬಾಯಿ ಒಪ್ಕೊಂಡ ಅಂತ ನೋಡು. ಚಲೋ ಆಯ್ತು ಬಿಡಿಯವ್ವ, ಒಳ್ಳೆಯವ್ರಿಗೆ ಒಳ್ಳೇದಾಕತ್ತಂತ ನೋಡಿ ಹನಿಮಿ. ಪಾಪ ಎಲ್ಲಾರ್ದು ಮೆಟ್ಟಿಗೆ ಹಚ್ಚಿದ್ಲು. ಆಕಿದು ಈ ಚಲೋ ಆಯ್ತು ನೋಡು. ಊರಾನ್ ಮಂದಿ ಆಡ್ಕೊಳಕತ್ತಾರ ನೋಡ, ಹಡಿಬಿಟ್ಟ್ಯಾರು. ಆಕಿ ಮೂಲಿ ಮನಿ ಸಂಗಿದ ಅಲ್ಲ, ಅಯ್ಯೋ ಹಿಂಗೆ ನೋಡು ಅಂತ ಹೇಳಾಕೊಂಡ. ಅದಕ್ಕೆ ಶೂಡ್ ಕಟ್ಟಿ ಎಸಿ ನೋಡು ಊರ್ ಹಡಿಬಿಟ್ಟಿಗೆ. ಮುದುಕಿಗಿಂದ ಈಕಿಗೆ ಇದಕ್ಕೆ ಬೇಕಾಗೈತಿ ಲಗ್ನ ಮಾಡಕತ್ತಾರ ಅಂತೇಳಿ ಹಂಗಾತ್ಲ ಆಳ್ಯಾತ್ಲೊಟ್ಟ ತನ್ನಕತ್ತಿದ್ಲು ನೋಡು. ಏನವ ಮಂದಿಗೆ ಹೆಂಗಿದ್ರು ಸಮಾಧಾನ ಆಗಂಗಿಲ್ಲ. ಆದ್ರೆ ನನಗಂಕರು ಸಕ್ಕುವೆ ಲಗ್ನ ಹಾಕಂದ್ರೆ ಭಾಳ ಖುಷಿ ಆಯ್ತು ಬಿಡಲಿ. ಲಗ್ನ ಮಾಡಿದ್ರೆ ನಾವು ಇಂದ ಏನಾರ ಆಯರ ಚಲೋದ್ ಮಾಡ್ಬೇಕವ, ನೆನಪಿಟ್ಕೊಂಡು ಅಂತ ಆಯರ ಮಾಡ್ಬೇಕು. ಇನ್ಮ್ಯಾಲ ಹೇಳ್ತಾರ ತಗೋ, ಆಟಕ್ಕೆ ಸಿಟ್ಟು ಮಾಡ್ಕೊಳೋದನು ಗೆತ್ಯಾರ ಮ್ಯಾಗ. ಲೇ ಮತ್ ನೀ ಸಿಟ್ಟು ಮಾಡ್ಕೋಬೇಡ ನಿಮಿ. ಅದು ಏನಂದ್ರ ನಮ್ಮ ಸಂಘ ನೀನು ಕುಡಿ ಚಂದದನ. ಆದ್ರೆ ಮನಿಗೆ ಹೊತ್ತೆ ಸರ ಬರಂಗಿಲ್ಲ ನೋಡು, ಬರೀ ಹೊಲ 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 ಅಂತ ಬಡ್ಕೊಂಡು ಸಾಯ್ತಾನ. ಅದು ಆಕಿ ತುಳ್ಸೋದ ಅಲ್ಲ. ಆಕಿ ಒಂದು ವಿಚಾರ ಹೇಳಿದ್ಲವ, ರಾಜದಲ್ಲಿ ರಾಜ ಕೂಡ ಏನೋ ಒಂದೀಟು ಲಲಲಲ ನಡ್ದತಿ ಅಂತೇಳಿ ಸುದ್ದಿ ನೋಡು. ಹಾಗೈತಿ ನಿನ್ನ ಮಗನ ನಿನಗೆ ಗೊತ್ತಿಲ್ಲ ನಾ ಹಾಗ ಅಂತ ಅಲ್ಲಿ ನಾನು ನನ್ನ ಮಗ ಅಂತಾವಲ್ಲ ಅಂತ ಅನ್ಕೊಂಡಿನಿಲ್ಲಿ. ನನಗೆ ಚೂಚಿನೂ ಹೇಳಿದ್ಲು. ಮತ್ತು ಆಕೆ ಬಾವಿಯರ ಮನೆ ಸಿದ್ದಮ್ಮ ಆಕಿನೂ ಹೇಳಿದ್ಲವ. ಅದಕ್ಕೆ ಒಂದು ಸ್ವಲ್ಪ ವಿಚಾರಿಸ್ತೇನ. ನೋಡ್ಲಿ, ಯಾವಾಗಲೂ ಕಿವಿ ಬಿದ್ದತ್ತೆ ಅಂದ್ರೆ ಸುಮ್ಮನೆ ಬಿಡಬಾರ್ದು, ಅದನ್ನು ಮೆಟ್ಟಿಗೆ ಹಚ್ಚಿ ಕೈ ಬಿಡ್ಬೇಕು. ನೋಡಿಲಿ, ಯಾವ್ದಾರ ಸವಾಸ ನಡೀತೈತಿ, ಹೆಣ್ಮಕ್ಳು ಸವಾಸ ಇರಬಾರ್ದು ಗಂಡ ಮಕ್ಕಳಿಗೆ. ಯಾಕಂದ್ರೆ ಮನಿನ ಮುರಿದು ಬಿಡ್ತಾರ ಅವರು. ನನಗೇನು ಹಂಗೆ ಅನ್ಸಿಲ್ಲ ಐತಿ. ಆತ್ ತಗೋ, ವಿಚಾರ ಮಾಡೋಣಂತ. ಅದ್ರಾಗ ಏನು ಬಂದತಿ? ಏ ಹುಚ್ಚಿ ಪ್ಯಾಲಿ, ಮತ್ತು ನೀನು ಎದ್ರ ಬದ್ರ ಕೇಳಕ್ಕೆ ಹೋಗಿ ಕೇಳಬೇಡ. ನೀ ಹಂಗೆ ಸ್ವಲ್ಪ ಸಣ್ಣಿಲೆ ಪಾಲ ಮಾಡಿ ಪಾಲ ಅವನ್ನ